ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ, ಇವತ್ತು ಹೋಗ್ತಿರೋ ದಾರಿ ಮಧ್ಯದಲ್ಲಿ ಒಂದು ಭಾಳಷ್ಟು ದಿವಸದಿಂದ ಹುಡುಕ್ತಿದ್ದ ವನಸ್ಪತಿ ತಾನಾಗಿ ಸಿಕ್ಬಿಡ್ತು. ಅದಕ್ಕೆ ಸಮಯ ಅನ್ನೋದು ನೋಡಿ. ನಾನು ಇವನ್ನೆಲ್ಲ ಯಾಕೆ ವನಸ್ಪತಿ ತೋರಿಸ್ತೀನಿ ಗೊತ್ತಾ? ಒಬ್ರು ಹೇಳಿದ್ರು ಇವನ್ನೆಲ್ಲ ತೋರಿಸ್ಬೇಡಿ ಮಾಡಬೇಡಿ ಅಂತ. ನಾನು ಅವ್ರಿಗೆ ಹೇಳ್ತೀನಿ ಮಾತು, ಆಕಾಶಕ್ಕೆ ಏನಾದರೂ ನುಗ್ಲಿದೆಯಾ, ಯಾರಿಗೆ ಶಕ್ತಿ ಇದೆಯೋ ಅವ್ರು ಹೋಗ್ಬೋದು. ಹಾಗೆ ನಾವೇನು ತಿಳ್ಕೊಂಡದನ್ನು ಒಬ್ರಿಗೆ ಹೇಳಿದಾಗ ಭಗವಂತ ಇನ್ನೊಂದು ನಮಗೆ ತಿಳಿಸ್ಕೊಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಕೂಡ ಸತ್ಯನೇ ನೋಡಿ. ಆಮೇಲೆ ಯಾರಿಗೂ ಸಿಗದೇ ಇರ್ತಕ್ಕಂಥ ವನಸ್ಪತಿಗಳು ನಮಗೆ ಸಿಗ್ತಿದ್ದಾವಂದರೆ ಇದಕ್ಕೊಂದು ಕಾರಣ ಇದೆ. ಏನಿದೆ, ನಾನು ಒಂದ್ಸಲ ಕೆಂಪು ಭೂತಾಳೆ ತೋರಿಸಿ ಅಂತ ಒಬ್ರಿಗೆ ಕೇಳಿರ್ತೀನಿ. ಇದಕ್ಕಿಂತ ಮುಂಚೆ, ನಾನು ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನಾನು ಯಾವ ವನಸ್ಪತಿ ನೋಡಿರಲ್ಲ. ಅವಾಗ ಕೇಳ್ತೀನಿ, ಆಗ ಅವ್ರು ತೋರಿಸ್ತೀನಿ ಅಂತೇಳಿ ಕೊನೆಗೆ ತೋರಿಸಿರಲ್ಲ. ಆ ಒಂದೇ ಚಾಲೆಂಜು, ನಾನು ಹುಡುಕಬೇಕು ಇದ್ರದ್ದು ಏನಿದೆ ಹಿನ್ನೆಲೆ ಅಂತ ಹುಡುಕಾಕೊಳ್ಟಾಗ ಎಲ್ಲ ವನಸ್ಪತಿಗಳು ನಮಗೆ ಸಿಕ್ಕಿದ್ವು. ಯಾರಿಗೂ ಸಿಗದೇ ಇರುವಂಥ ವನಸ್ಪತಿಗಳು ದೈವ ಕೃಪೆ, ದೈವ ಆಶೀರ್ವಾದದಿಂದ ನಮಗೆ ಗೋಚರ ಆಗ್ತವೆ. ಕೆಲವರು ಇದನ್ನ ಬಗ್ಗೆ ಹೇಳಿರ್ತಾರೆ, ಆದರೆ ಮರ ಯಾರೂ ನೋಡಿರಲ್ಲ. ನಾನು ತೋರಿಸಿರೋ ಮರನೂ ನೀವೆಲ್ಲೂ ಯಾರೂ ತೋರಿಸಿರೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಸಾಕಷ್ಟು ಜನಕ್ಕೆ ಈ ಥರ ಒಂದು ಮರ ಇದೆ ಅಂತಲೇ ಗೊತ್ತಿಲ್ಲ. ಇದನ್ನೆಲ್ಲ ತೋರಿಸೋಕೆ ಯಾಕೆ ಗೊತ್ತಾ? ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ನಾವೇನು ಹೊತ್ಕೊಂಡು ಹೋಗೋದಿರಲ್ಲ ಅಂತ ಅಷ್ಟೇ. ನೋಡಿ, ನನ್ನ ಕ್ಲಾಸ್ಗಳನ್ನ, ಆನ್ಲೈನ್ ಕ್ಲಾಸ್ಗಳಲ್ಲಿ ಸಾಕಷ್ಟು ಜನ ಕಲಿತು ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಫೋನ್ ಬರ್ತವೆ, ತುಂಬ ಸಂತೋಷ. ನೀವು ಕಲಿಬೇಕಾ ಆನ್ಲೈನ್ ಕ್ಲಾಸಲ್ಲಿ? ನನಗೆ ಫೋನ್ ಮಾಡಬೇಡಿ, ವಾಟ್ಸಪ್ ಮಾಡಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ನೋಡಿ, ಇದ್ರ ವಿಶೇಷ ಹೇಳ್ತೀನಿ, ಎಲ್ಲನೂ ಹೇಳಲ್ಲ ನಾನು ಆನ್ಲೈನಲ್ಲಿ, ಕ್ಲಾಸಲ್ಲಿ ಮಾತ್ರ ಹೇಳ್ಕೊಡ್ತೀನಿ. ಆದರೆ ಇವತ್ತೊಂದು ಸ್ವಲ್ಪ ವಿಚಾರ ಹೇಳ್ತೀನಿ. ಇದ್ರ ಮೈ ತುಂಬ ಮುಳ್ಳು, ಉರುಗು ಮರ ಅಂತ, ಮೈ ತುಂಬ ಮುಳ್ಳು. ಒಂದು ಪ್ರಾಣಿ, ಪಕ್ಷಿ, ಕೋತಿ ಕೂಡ ಟಚ್ ಮಾಡಲ್ಲ. ಒಂದು ಸ್ವಲ್ಪನೂ ಯಾವ ಒಂದು ಪ್ರಾಣಿ ಬಂದು ಅದ್ರ ಮೇಲೆ ಕೂತ್ಕೊಳೋದಿಲ್ಲ, ಪಕ್ಷಿ ಕೂತ್ಕೊಳೋದಿಲ್ಲ, ನಾವು ಏಣಿ ಹಾಕು ಹತ್ತಕ್ಕಾಗಲ್ಲ. ಅಂಥ ಒಂದು ಅದ್ಭುತವಾದ ಶಕ್ತಿ ಇರ್ತಕ್ಕಂಥ ಮರ. ಈ ದೇವ್ರುಗಳು ಹೊತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ಎಳ್ದಾಡುತ್ತೆ ಗೊತ್ತಾ, ಉರ್ಮೆ ಸೌಂಡು, ಹೊಗೆ ಸೌಂಡಿಗೆ, ಅದು ಇದೇ ಮರನೇ. ಈ ಮರದ ಒಂದು ಶಕ್ತಿ ಅದು. ಮಾಡ್ಕೊಳ್ಳಿ. ಏನು ಮಾಡೋದು ಅಂದರೆ ನೋಡಿ, ಇದ್ರ ಚಕ್ಕೆ ತೊಗೊಂಡೋಗಿ ನಾವು ಏನು ದೇವ್ರುಗಳು ಹೊತ್ತು ಮೆರವಣಿಗೆ ಮಾಡ್ತೀವಲ್ಲ, ಅಲ್ಲಿರೋದ್ರಿಂದ ಅದು ಶಕ್ತಿ ಸಂಚಲನ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾನು ಹೇಳಿದೆ ಅಂತ ತೊಗೊಂಡೋಗಿಡ್ಬೇಡಿ. ಅದಕ್ಕೆ ನಕ್ಷತ್ರ, ದಿನ, ಅವೆಲ್ಲ ಇರ್ತಾವೆಲ್ಲ ತೊಗೊಂಡು ಮಾಡೋದ್ರಿಂದ ಅಲ್ಲಿ ಶಕ್ತಿ ಸಂಚಲನ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ನಿಮಗೆ ಕಷ್ಟ ಆಗ್ಬೋದು. ಎಲ್ಲನೂ ತಿಳ್ಕೊಂಡು ಮಾಡಿ. ನಾವು ಫೋನಲ್ಲಿ ಹೇಳಿದ ತಕ್ಷಣ ಮಾಡೋಕ್ಕೆ ಹೋಗ್ಬೇಡಿ. ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಕೈ ಹಾಕಿ ಅದನ್ನು ದೇವರ ಆಕರ್ಷಣೆಯನ್ನು ಮಾಡ್ಕೊಳ್ಳಿ. ನೋಡಿ, ಈ ಥರದೊಂದು ಮರ ಎಲ್ಲೂ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಆನ್ಲೈನ್ ಕ್ಲಾಸಲ್ಲಿ ಪ್ರತಿಯೊಂದು ವಿಚಾರನೂ ಹೇಳ್ಕೊಡ್ಲಾಗುತ್ತೆ. ಕಲಿಯೋ ಆಸಕ್ತಿ ಇರೋರು ಕಲ್ತ್ಕೊಳ್ಳಿ.